ನಮ್ಮ ಮಗನಿಗಿಂತಹ ದುಸ್ಥಿತಿ ಒದಗಿ ಬಂದಿದೆ. ಈ ಹೊತ್ತಿನಲ್ಲಿ ಅವ ಈ ಪ್ರಪಂಚದಲ್ಲಿ ಈ ಲೋಕವನ್ನು ಬಿಟ್ಟು ಪರಲೋಕವನ್ನು ಸೇರಿಕೊಂಡ ಎಂದಾದ ಮಾತ್ರಕ್ಕೆ ಮಗನಿಗೆ ಬೇಕಾದಂತಹ ಆ ವ್ಯವಸ್ಥೆಯನ್ನು ಮಾಡುವುದರ ಮೂಲಕವಾಗಿ ನಾವೇನು ಸಮಾಧಾನದಿಂದ ಅನುದಿನವನ್ನು ಕ್ಷಮ ಮಾಡುತ್ತಾ ಇರುವುದೇ ಇಲ್ಲ ಇಲ್ಲ ಪುತ್ರ ಶೋಕವನ್ನು ತಂದೊಡ್ಡುತ್ತಿದ್ದವ ಅಪಾರ್ಥ. ಅವನನ್ನು ಬಿಡಲಾರೆ. ಹಾಗಿದ್ರೆ ಏನು ಮಾಡೋಣ? ತಾಯಿ ಒಂದೇ ಒಂದು ದಾರಿ, ಬೇರಾವುದು ಅಲ್ಲ. ಮಗನನ್ನು ಬೂದಿ ಮಾಡಬೇಕು ಅಂತಾದ್ರೆ ಬೆಂಕಿ ಬೇಕು. ಹಾಗೆ ಬೆಂಕಿ ಸ್ಪರ್ಶ ಮಾಡಬೇಕು ಅಂತಾದ್ರೆ ಆ ಬೆಂಕಿಯನ್ನು ನಾವು ಆರಾಧನೆ ಮಾಡಬೇಕು. ಇಲ್ಲದಿದ್ರೆ ನಂದೆ ಹೋಗೋದಕ್ಕೆ ಸಾಧ್ಯ. ಬೆಂಕಿಯಾಗಿ ಬೆಳಗುತ್ತಾ ಇರುವ ಆಜ್ಞೆ ಬೇರೆ ಯಾರೂ ಅಲ್ಲ, ನನ್ನ ಮಗಳ ಗಂಡ ಅರ್ಥಾತ್ ಮಾರಿಯ. ಮಗನಿಲ್ಲದಿರುವಂತಹ ಸಂದರ್ಭದಲ್ಲಿ ನಮ್ಮ ಅಯ್ಯನನ್ನೇ ನಾವು ಪ್ರಾರ್ಥಿಸಬೇಕಾಗಿದೆ. ಒಂದೇ ಮನಸ್ಸಿನಿಂದ ಧ್ಯಾನಿಸಬೇಕು. ಅವ ದೇವನಲ್ಲವೇ ಇಲ್ಲಿಗೆ ಬರಲೇಬೇಕು. ಬಂದ ವೇಳೆಯಲ್ಲಿ ಅವನಿಗೆ ಸಕಲ ವಿಚಾರಗಳನ್ನು ಹೋಗುವ ಮೂಲಕವಾಗಿ ಈ ಶಾಂತ ಪಾಲಕನಿಗೆ ಸರಿಯಾದ ಪ್ರತಿಕಾರ ಮಾಡದಿದ್ದರೆ ನಾನು ಜ್ವಾಲೆಯಲ್ಲ ಏನು ಸ್ವಾಮಿ? ಏನು ಆಯ್ತು ಔದಾಸೀನ್ಯದಲ್ಲಿ ಬೇಡ ಅಂತ ಹೇಳುವುದು ನಾನು. ನೀವು ಎಲ್ಲದಕ್ಕೂ ಬೇಡ ಅಂತಲೇ ಹೇಳುವುದು. ಮತ್ತೆ ಬೇಕು ಅಂತ ಹೇಳುವುದು ಯಾವುದಲ್ಲ? ನೀವು ಬೇಕಾದ್ದನ್ನು ಬೇಕು ಅನ್ನುವವನೇ. ನೋಡಿ, ನಮ್ಮ ಸ್ಥಿತಿ ಎಲ್ಲಿ ತನಕ ಬಂದು ತಲುಪಿದೆ ಸ್ವಲ್ಪ ಆಲೋಚನೆ ಮಾಡಿಕೊಳ್ಳಿ. ಆಯ್ತಪ್ಪ, ನಿನ್ನ ಇಚ್ಛೆ ಇದ್ದಾಗಲಿ ಅಗ್ನಿದೇವನನ್ನು ಸ್ಮರಿಸಿದವನ. ಅಗ್ನಿದೇವ ಪ್ರತ್ಯಕ್ಷನಾಗು.